ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಮೇಲೆ ಟ್ಯಾರಿಫ್ ಅನ್ನು ಹೇರಿ ರಷ್ಯಾ ಹಾಗೂ ಇನ್ನಿತರ ದೇಶಗಳ ನಡುವಿನ ವ್ಯಾಪಾರ ಸಂಬಂಧಗಳನ್ನು ಕತ್ತರಿಸಿ ರಷ್ಯಾನ ಏಕಾಂಗಿ ಮಾಡಬೇಕು ಅಂತ ಹೊರಟ ಅಮೆರಿಕ ಈಗ ತಾನೇ ಏಕಾಂಗಿ ಆಗ್ತಾ ಇದೆ. ಯುಕ್ರೇನ್ ಯುದ್ಧದಲ್ಲಿ ರಷ್ಯಾದ ವಿರುದ್ಧ ಯುರೋಪಿಯನ್ ಯೂನಿಯನ್ಗೆ ನಾವು ಸಹಾಯ ಮಾಡಬೇಕು ಅಂದ್ರೆ ಅವರು ರಷ್ಯಾ ಜೊತೆಗಿನ ವ್ಯಾಪಾರವನ್ನು ನಿಲ್ಲಿಸಿ ಚೈನಾ ಹಾಗೂ ಭಾರತದ ಮೇಲೆ ನಿರ್ಬಂಧಗಳನ್ನು ಟ್ಯಾರಿಫ್ ಅನ್ನ ವಿಧಿಸಬೇಕು. ಅಷ್ಟು ಮಾಡಿದ ನಂತರ ನೀವು ನಮ್ಮ ಹತ್ರ ಬನ್ನಿ ಅಂತ ಅಮೆರಿಕ ಹೇಳ್ತಾ ಇದ್ರೆ, ಯುಕ್ರೇನ್ ಇದು ನಮ್ಮ ಯುದ್ಧ ಅಲ್ವೇ ಅಲ್ಲ, ಯುರೋಪಿಯನ್ ಯೂನಿಯನ್ನ ಯುದ್ಧ ಇದು. ಹೀಗಾಗಿ ಇಲ್ಲಿ ಸಂಘಟಿತರಾಗಿ ರಷ್ಯಾದ ವಿರುದ್ಧ ಯುದ್ಧ ಮಾಡಬೇಕು ಅಂತ ಯುರೋಪಿಗೆ ಕಿವಿ ಮಾತು ಹೇಳ್ತಾ ಇದೆ. ಇದೆಲ್ಲದರ ಜೊತೆಗೆ ರಷ್ಯಾ ನ್ಯಾಟೋದ ಯುದ್ಧ ಸಿದ್ಧತೆಗಳನ್ನು ಪರೀಕ್ಷೆ ಮಾಡೋದಕ್ಕೇನೋ ಅನ್ನೋ ಹಾಗೆ ಆಗಾಗ ನ್ಯಾಟೋ ದೇಶಗಳ ಕಡೆ ತನ್ನ ಡ್ರೋನ್ಗಳನ್ನು ಕಳುಹಿಸಿಕೊಡ್ತಾ ಇದೆ. ಇನ್ನು ನ್ಯಾಟೋ ಈಗ ರಷ್ಯಾದ ವಿರುದ್ಧ ಆಪರೇಷನ್ ಈಸ್ಟರ್ನ್ ಸೆಂಟ್ರಿಯನ್ನು ಶುರು ಮಾಡ್ತಾ ಇದೆ. ಹಾಗಾದ್ರೆ ಏನಿದು ಈಸ್ಟರ್ನ್ ಸೆಂಟ್ರಿ ಕಾರ್ಯಾಚರಣೆ? ರಷ್ಯಾದ ಡ್ರೋನ್ಗಳೀಗ ಮತ್ತೆ ಎಲ್ಲಿ ಕಾಣಿಸ್ಕೊಂಡಿವೆ? ರಷ್ಯಾ, ಯುಕ್ರೇನ್, ಅಮೆರಿಕ ಹಾಗೂ ನ್ಯಾಟೋಗಳ ನಡುವೆ ಏನಾಗ್ತಾ ಇದೆ ಮತ್ತು ಇದರಲ್ಲಿ ಕೂಡ ಟ್ರಂಪ್ ಭಾರತ ಮತ್ತು ಚೈನಾಗಳನ್ನು ಹೇಗೆ ಎಳಿತಾ ಇದ್ದಾರೆ, ಬನ್ನಿ ನೋಡೋಣ. ಗೆಳೆಯರೆ, ರಷ್ಯಾ ಯುಕ್ರೇನ್ ಯುದ್ಧ ಸದ್ಯಕ್ಕೆ ನಿಲ್ಲೋ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಅಲಾಸ್ಕಾದಲ್ಲಿ ಪುತಿನ್ ಅವರನ್ನ ಕರೆಸ್ಕೊಂಡು ರೆಡ್ ಕಾರ್ಪೆಟ್ ವೆಲ್ಕಮ್ ಹೇಳಿ ಕೈಕುಲುಕಿ ಕಳುಹಿಸಿದ್ದು ಬಿಟ್ರೆ ಟ್ರಂಪ್ ಪುತಿನ್ ಭೇಟಿಯಿಂದ ಮತ್ಯಾವ ದೊಡ್ಡ ಲಾಭನೂ ಆಗಲಿಲ್ಲ. ಹೀಗಾಗಿ ಟ್ರಂಪ್ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕೋದು ಅಂತಾರಲ್ಲ, ಹಾಗೆ ಭಾರತದ ಮೇಲೆ ಹೆಚ್ಚುವರಿ ಟ್ಯಾರಿಫ್ಗಳನ್ನು ಹೇರ್ತೀವಿ ಅಂದ್ರು ಅದಕ್ಕೆ ಭಾರತನೂ ಕೇರ್ ಮಾಡಲಿಲ್ಲ, ರಷ್ಯಾನೂ ತಲೆ ಕೆಡಿಸ್ಕೊಳ್ಳಿಲ್ಲ. ರಷ್ಯಾ ಜೊತೆಗಿನ ಭಾರತದ ತೈಲ ಖರೀದಿ ಮತ್ತಷ್ಟು ಹೆಚ್ಚಾಯಿತು. ಇದು ಇಂಡೋ ಪೆಸಿಫಿಕ್ ಅಲ್ಲಿ ಅಮೆರಿಕಾದ ಸ್ಟ್ರಾಟಜಿ ಏನಿತ್ತು ಅದನ್ನ ಹಾಳು ಮಾಡುತ್ತೆ ಅಂತ ಅಮೆರಿಕಾದ ತಜ್ಞರು ಹೇಳೋದಕ್ಕೆ ಶುರು ಮಾಡಿದ್ರು. ಈ ಮಧ್ಯೆ ರಷ್ಯಾ ಯುಕ್ರೇನ್ ಮೇಲಿನ ದಾಳಿಯನ್ನು ತೀವ್ರಗೊಳಿಸ್ತಾ ಹೋಯಿತು. ನಿಮಗೆ ಮಾತುಕತೆ ಬೇಕಿದ್ರೆ ಇನ್ನು ಮುಂದೆ ರಷ್ಯಾಗೆ ಬನ್ನಿ ಅಂತ ಅವ್ರು ಹೇಳಿದ್ರು. ಅಷ್ಟೇ ಅಲ್ಲ, ಬೇಕಿದ್ರೆ ನಿಮ್ಮ ಜೆಲೆನ್ಸ್ಕಿನೂ ಕೂಡ ಕರ್ಕಂಡೇ ರಷ್ಯಾಗೆ ಬನ್ನಿ ಅಂದರು. ಆದರೆ ಆ ಸ್ಟ್ಯಾಂಡಪ್ ಕಾಮಿಡಿಯನ್ನು ಬೇಕಿದ್ರೆ ಪುತಿನ್ನೇ ನಮ್ಮ ರಾಜಧಾನಿಗೆ ಬಂದು ಮಾತುಕತೆ ಮಾಡಲಿ ಅಂದ. ಪುತಿನ್ ಯಾಕೆ ಯುಕ್ರೇನಿಗೆ ಹೋಗಬೇಕಿದೆ? ಅದರ ಅಗತ್ಯ ಈಗ ರಷ್ಯಾಗೇನಿದೆ? ಸೊ ದಾಳಿ ತೀವ್ರವಾಗ್ತಾ ಹೋಯಿತು. ಗೆಳೆಯರೆ, ಇಲ್ಲಿ ನ್ಯಾಟೋ ದೇಶಗಳು, ಯುರೋಪಿಯನ್ ಯೂನಿಯನ್ ಇದೆ ನೋಡಿ, ಅವರಿಗೆ ಈ ಯುದ್ಧ ಹೀಗೆ ಅಂದರೆ ಯುಕ್ರೇನಿನ ಭೂಪ್ರದೇಶಗಳನ್ನು ರಷ್ಯಾಗೆ ಬಿಟ್ಕೊಟ್ಟು ಅಮೆರಿಕ ಹೇಳಿದ ಹಾಗೆ ಸಂಧಾನ ಆಗಿಬಿಡೋದು ಇಷ್ಟ ಇಲ್ಲ. ಹಾಗೇನಾದರೂ ಆದರೆ ರಷ್ಯಾ ಮತ್ತೆ ನ್ಯಾಟೋದ ದೇಶಗಳ ಮೇಲೆ ಅಥವಾ ಯುರೋಪಿನ ಬೇರೆ ದೇಶಗಳ ಮೇಲೆ ಯುದ್ಧಕ್ಕೆ ಬರುತ್ತೆ. ಇದು ರಷ್ಯಾದ ಶಕ್ತಿಯನ್ನು ಹೆಚ್ಚು ಮಾಡಿದ ಹಾಗಾಗುತ್ತೆ, ರಷ್ಯಾ ಸ್ಟ್ರಾಂಗ್ ಆಗಿದೆ ಅನ್ನೋ ಸಂದೇಶವನ್ನು ಜಗತ್ತಿಗೆ ಕೊಟ್ಟ ಹಾಗಾಗುತ್ತೆ ಅಂತ ಯುರೋಪ್ ಭಾವಿಸುತ್ತೆ. ಹಾಗಾಗಬಾರ್ದು ಅಂದರೆ ರಷ್ಯಾ ಜೊತೆ ಯುದ್ಧ ಮಾಡಿ ರಷ್ಯಾನ ಸೋಲಿಸಬೇಕು. ಆದರೆ ಅದಕ್ಕೆ ಅಮೆರಿಕ ಸಹಾಯ ಮಾಡದೇ ಇದ್ದರೆ, ಅಮೆರಿಕ ಯುದ್ಧಕ್ಕೆ ಇಳಿದೇ ಇದ್ದರೆ ಅದು ಸಾಧ್ಯವಾಗೋ ಮಾತಲ್ಲ. ಇನ್ನು ಅಮೆರಿಕ ಹಾಗೂ ರಷ್ಯಾಗಳು ಹೆಂಗೆ ಅಂದರೆ ಆ ಎರಡೂ ದೇಶಗಳು ಬೇರೆಯವರ ಹೆಗಲ ಮೇಲೆ ಬಂದೂಕಿಟ್ಟು ಪರಸ್ಪರ ಯುದ್ಧ ಮಾಡಿಸುತ್ತವೆ ಹೊರತು ತಾವಿಬ್ಬರು ಯಾವತ್ತಿಗೂ ಎದುರು ಬದರಾಗಿ ನಿಂತು ಕಾದಾಡಬೇಕು ಅಂತ ಅಂದ್ಕೊಳ್ಳೋದಿಲ್ಲ. ಹಾಗೇನಾದರೂ ಮಾಡಿದರೆ ವಿನಾಶ ಕಟ್ಟಿಟ್ಟ ಬುತ್ತಿ ಅನ್ನೋದು ಇಬ್ಬರಿಗೂ ಗೊತ್ತಿದೆ. ಇನ್ನು ಸದ್ಯದ ಪರಿಸ್ಥಿತಿ ಹೇಗಿದೆಯಪ್ಪ ಅಂದರೆ, ನಾನು ಯುದ್ಧ ನಿಲ್ಲಿಸ್ತೀನಿ ಅಂತ ಟ್ರಂಪ್ ಸಾಕಷ್ಟು ಬಾರಿ ಹೇಳಿಕೊಂಡು ಬಿಟ್ಟಿದ್ದಾರೆ. ಅದರ ಜೊತೆ ಅಮೆರಿಕಾದ ಆರ್ಥಿಕ ಪರಿಸ್ಥಿತಿ ಕೂಡ ತುಂಬಾ ಚಿಂತಾಜನಕವಾಗೇ ಇದೆ. ಇಂಥ ಪರಿಸ್ಥಿತಿಲಿ ಖರ್ಚುಗಳನ್ನು ಕಡಿಮೆ ಮಾಡ್ಕೊಂಡು ಆದಾಯವನ್ನು ಹೆಚ್ಚು ಮಾಡ್ಕೋಬೇಕು ಅಂತ ಟ್ರಂಪ್ ಅಂದ್ಕೋತಾರೆ. ಸೊ ಯುದ್ಧದಿಂದ ದೂರ ಉಳಿಬೇಕು ಅಂತಲೇ ಅಮೆರಿಕ ಬಯಸ್ತಾ ಇದೆ. ಇದೆಲ್ಲದರ ನಡುವೆ ಈಗ ರಷ್ಯಾ ಹಾಗೂ ಬೆಲಾರೂಸ್ ಯುದ್ಧಾಭ್ಯಾಸದಲ್ಲಿ ತೊಡಗಿಸ್ಕೊಂಡಿವೆ. ಗೆಳೆಯರೆ, ಈ ಯುದ್ಧಾಭ್ಯಾಸಗಳು ನಾನಾ ದೇಶಗಳ ನಡುವೆ ಆಗಾಗ ಆಗ್ತಲೇ ಇರುತ್ತವೆ. ಆದರೆ ಇಲ್ಲಿ ಬೆಲಾರೂಸಲ್ಲಿ ನಡೀತಿರೋ ಸಮರಾಭ್ಯಾಸ ಇದೆಯಲ್ಲ, ಈ ಸಂದರ್ಭದಲ್ಲಿ ಅಲ್ಲಿಂದ ಪರೀಕ್ಷಾರ್ಥವಾಗಿ ಹಾರ್ತಾ ಇರೋ ಡ್ರೋನುಗಳು ನ್ಯಾಟೋ ದೇಶಗಳ ವಾಯು ಪ್ರದೇಶವನ್ನು ಉಲ್ಲಂಘನೆ ಮಾಡ್ತಾ ಇವೆ. ಮೊನ್ನೆ ಪೋಲೆಂಡಲ್ಲಿ ರಷ್ಯಾದ ಸುಮಾರು 20ಕ್ಕೂ ಹೆಚ್ಚು ಡ್ರೋನುಗಳು ಕಾಣಿಸ್ಕೊಂಡ್ವು. ಅವುಗಳ ಪೈಕಿ 8ಅನ್ನು ನಾವು ಹೊಡೆದು ಉರುಳಿಸಿದ್ವಿ ಅಂತ ಪೋಲೆಂಡ್ ಹೇಳ್ಕೊಳ್ತು. ಪೋಲೆಂಡ್ ನ್ಯಾಟೋದ ದೇಶ, ಹೀಗಾಗಿ ಇದನ್ನ ನ್ಯಾಟೋ ಮೇಲೆ ರಷ್ಯಾ ಮಾಡಿದ ದಾಳಿ ಅಂತ ಭಾವಿಸಬೇಕಾಗತ್ತೆ. ಸೊ ನ್ಯಾಟೋ ದೇಶಗಳ ಪ್ರಮುಖರು ಸಭೆ ಕೂಡ ಸೇರಿದ್ರು. ಇದಾದ ಬೆನ್ನಲ್ಲೇ ಈಗ ರೊಮೇನಿಯಾದ ವಾಯು ಪ್ರದೇಶದಲ್ಲಿ ಕೂಡ ರಷ್ಯಾದ ಡ್ರೋನುಗಳು ಕಾಣಿಸ್ಕೊಂಡಿವೆ. ಸುಮಾರು 10 ಕಿಲೋಮೀಟರ್ಗಳಷ್ಟು ರೊಮೇನಿಯಾದ ಒಳಗೆ ಬಂದವು ಮತ್ತು 50 ನಿಮಿಷಗಳಷ್ಟು ರೊಮೇನಿಯಾದಲ್ಲಿ ಅವು ಇದ್ವು. ಇದು ಗಮನಕ್ಕೆ ಬಂದ ನಂತರ ರೊಮೇನಿಯಾದ ವಾಯುಪಡೆಯ ಯುದ್ಧ ವಿಮಾನಗಳು ಆಕಾಶಕ್ಕೆ ಹಾರಿದ್ವು. ಅಷ್ಟರಲ್ಲಿ ಆ ಡ್ರೋನುಗಳಲ್ಲಿಂದ ವಾಪಸ್ ಯುಕ್ರೇನಿನ ಕಡೆಗೆ ಹೋದ್ವು ಅಂತ ರೊಮೇನಿಯಾ ಹೇಳಿದೆ. ಇಲ್ಲಿ ಪೋಲೆಂಡ್ ಥರ ರೊಮೇನಿಯಾ ರಷ್ಯಾದ ಡ್ರೋನುಗಳನ್ನು ಹೊಡೆದು ಕೆಡುವುದಕ್ಕೆ ಹೋಗಿಲ್ಲ. ಇನ್ನು ಪೋಲೆಂಡ್ ಹಾಗೂ ರೊಮೇನಿಯಾ ಎರಡೂ ಕಡೆಗಳಲ್ಲಿ ರಷ್ಯಾ ಉದ್ದೇಶಪೂರ್ವಕವಾಗಿ ಡ್ರೋನುಗಳನ್ನು ಕಳುಹಿಸಲಿಲ್ಲ. ಅದು ಒಂದು ಅಚಾನಕ್ಕಾಗಿ ನಡೆದ ಘಟನೆ ಅಂತ ರಷ್ಯಾ ಹೇಳಿಕೊಂಡಿದೆ. ರೊಮೇನಿಯಾ ಯುಕ್ರೇನಿನ ಗಡಿಗೆ ಅಂಟಿಕೊಂಡಿರೋದ್ರಿಂದ ಯುಕ್ರೇನ್ ಮೇಲೆ ದಾಳಿ ಮಾಡೋದಕ್ಕೆ ಬಂದ ಡ್ರೋನ್ ಆಕಸ್ಮಿಕವಾಗಿ ಗಡಿ ದಾಟಿ ರೊಮೇನಿಯಾಗೆ ಬಂದಿದೆ ಅನ್ನೋದು ರಷ್ಯಾದ ವಿವರಣೆ.
ಇನ್ನು ಹೀಗೆ ಯಾವಾಗ ರಷ್ಯಾದ ಡ್ರೋನುಗಳು ಪದೇ ಪದೇ ನ್ಯಾಟೋ ದೇಶಗಳ ವಾಯು ಪ್ರದೇಶವನ್ನು ಉಲ್ಲಂಘನೆ ಮಾಡೋದಕ್ಕೆ ಶುರು ಮಾಡಿದ್ವೋ ಇಲ್ಲಿ ನ್ಯಾಟೋ ಎಚ್ಚೆತ್ತುಕೊಂಡಿದೆ. ರಷ್ಯಾದ ಈ ಅಚಾನಕ್ ಉಲ್ಲಂಘನೆಗಳನ್ನು ಎದುರಿಸೋದಕ್ಕೆ ಆಪರೇಷನ್ ಈಸ್ಟರ್ನ್ ಸೆಂಟ್ರಿಯನ್ನು ಅವರು ಶುರು ಮಾಡಿದ್ದಾರೆ. ಗೆಳೆಯರೆ, ಈಸ್ಟರ್ನ್ ಸೆಂಟ್ರಿ ಅಂದರೆ ಪೂರ್ವ ಭಾಗವನ್ನು ಕಾವಲು ಕಾಯುವ ಕಾರ್ಯಾಚರಣೆ. ಇಲ್ಲಿ ನೀವು ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಎಸ್ತೋನಿಯಾ, ಲಾಟ್ವಿಯಾ, ಲಿಥುವೇನಿಯಾ, ಪೋಲ್ಯಾಂಡ್, ರೊಮೇನಿಯಾ, ಮಾಲ್ಡೋವಾ ಇವೆಲ್ಲ ಕೂಡ ಯುರೋಪಿನ ಪೂರ್ವ ಗಡಿಯ ದೇಶಗಳು ಮತ್ತು ರಷ್ಯಾ ಹಾಗೂ ಬೆಲಾರೂಸ್ ಜೊತೆ ಇವು ಗಡಿಗಳನ್ನು ಹಂಚಿಕೊಳ್ಳುತ್ತವೆ. ಹಾಗೆ ಯುಕ್ರೇನ್ ಮತ್ತು ಕಪ್ಪು ಸಮುದ್ರವನ್ನು ಕೂಡ ಕೆಲ ದೇಶಗಳು ಗಡಿಗಳನ್ನಾಗಿ ಹೊಂದಿವೆ. ಈ ದೇಶಗಳನ್ನು ರಷ್ಯಾದ ದಾಳಿಗಳಿಂದ ಕಾಪಾಡೋದಕ್ಕೆ ನ್ಯಾಟೋ ಕೈಗೊಳ್ತಾ ಇರೋ ಕಾರ್ಯಾಚರಣೆಯ ಹೆಸರೇ ಈಸ್ಟರ್ನ್ ಸೆಂಟ್ರಿ. ಇದಕ್ಕಾಗಿ ಡೆನ್ಮಾರ್ಕ್ 2 F-16 ಯುದ್ಧ ವಿಮಾನಗಳು ಹಾಗೂ 1 ಫ್ರಿಗೇಟ್ ಅನ್ನು ಕೊಟ್ಟಿದೆ. ಫ್ರಾನ್ಸ್ 3 ರಫೇಲ್ ಯುದ್ಧ ವಿಮಾನಗಳನ್ನು ಕೊಟ್ಟಿದೆ. ಜರ್ಮನಿ 4 ಯೂರೋಫೈಟರ್ಗಳನ್ನು ಹಾಗೂ ಪೇಟ್ರಿಯಾಟ್ ರಡಾರ್ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೊಟ್ಟಿದೆ. ಯುನೈಟೆಡ್ ಕಿಂಗ್ಡಮ್ ಏರ್ ಪೊಲೀಸಿಂಗ್ ಅನ್ನು ಕೊಡ್ತಾ ಇದೆ. ಹಾಗೆ ಡಚ್, ಇಟಲಿ ಮುಂತಾದ ದೇಶಗಳು ಕೂಡ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳು, ಆಂಟಿ ಡ್ರೋನ್ಗಳನ್ನು ಒದಗಿಸಿ ಕೊಡ್ತಾ ಇವೆ. ಇಲ್ಲಿ ಇದಿಷ್ಟರಿಂದ ರಷ್ಯಾನ ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅವರಿಗೂ ಗೊತ್ತಿದೆ. ಇನ್ನು ರಷ್ಯಾ ಕೂಡ ಇಲ್ಲಿ ಆಗಾಗ ಅಚಾನಕ್ ಆಗಿ ಡ್ರೋನ್ಗಳನ್ನು ಹಾರಿಸುವ ಮೂಲಕ ನ್ಯಾಟೋದ ಯುದ್ಧ ಸಿದ್ಧತೆಯನ್ನು ಪರೀಕ್ಷೆ ಮಾಡ್ತಿದೆಯಾ ಅನ್ನೋ ಅನುಮಾನಗಳೂ ಅಲ್ಲಿವೆ. ಇನ್ನು ಯುಕ್ರೇನ್ ಮೇಲಿನ ಯುದ್ಧವನ್ನು ರಷ್ಯಾ ಸದ್ಯಕ್ಕಂತೂ ನಿಲ್ಲಿಸೋದಿಲ್ಲ. ಇನ್ನಷ್ಟು ಭೂಪ್ರದೇಶವನ್ನು ಆಕ್ರಮಿಸಿಕೊಳ್ಳದೆ ಅವರು ಬಿಡೋದಿಲ್ಲ. ಅದನ್ನು ತಡೆಯೋದಕ್ಕೆ ನಾಳೆ ಯುಕ್ರೇನ್ಗೆ ಹೆಚ್ಚು ಬೆಂಬಲ ಕೊಡೋದಕ್ಕಾದರೂ ಯುರೋಪ್ ಎಷ್ಟು ಸಮರ್ಥವಾಗಿದೆ ಅನ್ನೋದನ್ನ ರಷ್ಯಾ ಪರೀಕ್ಷೆ ಮಾಡ್ತಲೂ ಇರಬಹುದು. ಆದರೆ ಇಲ್ಲಿ ರಷ್ಯಾದ ವಿರುದ್ಧ ಬಲವಾಗಿ ನಿಂತ್ಕೋಬೇಕು ಅಂದರೆ ಅಮೆರಿಕಾದ ಬೆಂಬಲ ಯುಕ್ರೇನ್ಗೆ ಮತ್ತು ನ್ಯಾಟೋಗೆ ಬೇಕಾಗುತ್ತೆ. ಈ ಹಿಂದೆ ಬಿಡನ್ ಆಡಳಿತ ನ್ಯಾಟೋಗೆ ಬೇಕಾದ ಆಯುಧಗಳನ್ನು, ಹಣಕಾಸಿನ ನೆರವನ್ನ, ಜೊತೆಗೆ ಯುಕ್ರೇನಿಗೆ ಕೂಡ ಆಯುಧ ಸರಬರಾಜನ್ನು ಮಾಡ್ತಾ ಇತ್ತು. ಆದರೆ ಟ್ರಂಪ್ ಆಡಳಿತ ಅದಕ್ಕೆ ಸಿದ್ಧ ಇಲ್ಲ. ಅವರು ಇಲ್ಲಿ ಕೂಡ ವ್ಯಾಪಾರವನ್ನು ನೋಡ್ತಾ ಇದ್ದಾರೆ. ನ್ಯಾಟೋ ಹಾಗೂ ಯುರೋಪಿಯನ್ ದೇಶಗಳು ರಷ್ಯಾ ಜೊತೆಗಿನ ಇಂಧನ ಖರೀದಿಯನ್ನ ನಿಲ್ಲಿಸಿ ಈಗಾಗಲೇ ಇಂಧನ ಖರೀದಿ ಮಾಡ್ತಾ ಇರೋ ದೇಶಗಳ ಮೇಲೆ ನಿರ್ಬಂಧಗಳನ್ನ, ಹೆಚ್ಚುವರಿ ಟ್ಯಾರಿಫ್ ಅನ್ನ ಹೇರಿ ಆ ನಂತರ ನಮ್ಮ ಹತ್ತಿರಕ್ಕೆ ಬರಲಿ, ಆಗ ನಾವು ರಷ್ಯಾದ ವಿರುದ್ಧ ಯುದ್ಧಕ್ಕೆ ಸಹಾಯ ಮಾಡ್ತೀವಿ ಅನ್ನೋದು ಟ್ರಂಪ್ ಹೇಳ್ತಾ ಇರೋ ಮಾತು. ಅವರು ಇಲ್ಲಿ ಕೂಡ ಭಾರತ ಹಾಗೂ ಚೈನಾಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ನ್ಯಾಟೋ ದೇಶಗಳು ಚೈನಾ ಮತ್ತು ಭಾರತದ ಮೇಲೆ ವ್ಯಾಪಾರ ನಿರ್ಬಂಧಗಳನ್ನು ಹೇರಬೇಕು. ಅವರು ರಷ್ಯಾದಿಂದ ತೈಲ ಖರೀದಿ ಮಾಡದ ಹಾಗೆ ನೋಡ್ಕೋಬೇಕು. ಆ ನಂತರ ಅಮೆರಿಕ ನ್ಯಾಟೋಗೆ ಸಹಾಯ ಮಾಡುತ್ತೆ. ಇಲ್ಲಿ ರಷ್ಯಾದ ತೈಲ ಖರೀದಿಯನ್ನು ಭಾರತ ಹಾಗೂ ಒಂದಷ್ಟು ಯುರೋಪಿಯನ್ ದೇಶಗಳು ಕೂಡ ನಿಲ್ಲಿಸಿದ್ರೆ ಅವರು ಅಮೆರಿಕಾದ ತೈಲ ಮತ್ತು ಇಂಧನವನ್ನು ಖರೀದಿ ಮಾಡಬೇಕಾಗಿ ಬರುತ್ತೆ. ಅದರಿಂದ ಅಮೆರಿಕಾಗೆ ಲಾಭ ಆಗುತ್ತೆ, ರಷ್ಯಾದ ಆದಾಯ ನಿಂತು ಹೋಗುತ್ತೆ. ಆಗ ನಾವು ರಷ್ಯಾದ ಮೇಲೆ ಯುದ್ಧಕ್ಕೆ ನಿಮಗೆ ಸಹಾಯ ಮಾಡ್ತೀವಿ ಅಂತಿದ್ದಾರೆ ಟ್ರಂಪ್. ಇಲ್ಲಿ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ನ್ಯಾಟೋ ಇದೆಯಲ್ಲ, ಇದು ವ್ಯಾಪಾರಿ ಕೂಟ ಅಲ್ಲ, ಅದು ರಕ್ಷಣೆಗೆ ಸಂಬಂಧಪಟ್ಟ ಕೂಟ. ಅವರಿಗೂ ವ್ಯಾಪಾರಕ್ಕೂ ಸಂಬಂಧ ಇಲ್ಲ. ಆದರೆ ಅದನ್ನು ಕಟ್ಕೊಂಡು ಟ್ರಂಪ್ಗಾಗಬೇಕಾಗಿರೋದೇನೂ ಇಲ್ಲ. ನ್ಯಾಟೋ ಕೂಟದಲ್ಲಿನ ದೇಶಗಳು, ಯುರೋಪಿಯನ್ ಯೂನಿಯನ್ನ ದೇಶಗಳು ರಷ್ಯಾದ ವಿರುದ್ಧ ಸೆಕೆಂಡರಿ ಸ್ಯಾಂಕ್ಷನ್ಸ್ ಅನ್ನ ಹಾಕಿ ಆ ನಂತರ ನಮ್ಮ ಬಳಿಗೆ ಬನ್ನಿ ಅನ್ನೋದಷ್ಟೇ ಟ್ರಂಪ್ ಹೇಳ್ತಿರೋ ಮಾತು. ಇನ್ನು ಟ್ರಂಪ್ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಇದು ಪುತಿನ್ ಹಾಗೂ ಟ್ರಂಪ್ ಯುದ್ಧ ಅಲ್ಲ, ರಷ್ಯಾ ಯುಕ್ರೇನ್ ನಡುವೆ ನಡೀತಿರೋ ಯುದ್ಧ ಇದು. ಅಕಸ್ಮಾತ್ ರಷ್ಯಾ ಅಮೆರಿಕ ಯುದ್ಧ ಇದಾಗಿದ್ರೆ ಯಾವತ್ತೋ ನಾನು ಇದನ್ನು ಸರಿಪಡಿಸ್ಬಿಡ್ತಿದ್ದೆ ಅಂತ ಕೂಡ ಹೇಳಿದ್ದಾರೆ. ಹೀಗೆ ಟ್ರಂಪ್ ಇದು ನನ್ನ ಯುದ್ಧ ಅಲ್ಲ ಅಂತ ಹೇಳ್ತಿರುವಾಗಲೇ ಯುಕ್ರೇನ್ನ ಅಧ್ಯಕ್ಷ ಜೆಲೆನ್ಸ್ಕಿ ಕೂಡ ಇದು ನನ್ನ ಯುದ್ಧನೂ ಅಲ್ಲ, ಯುರೋಪಿಯನ್ ಯೂನಿಯನ್ನ ಯುದ್ಧ ಇದು ಅನ್ನೋ ಅರ್ಥದಲ್ಲಿ ಟ್ವೀಟ್ ಮಾಡಿದ್ದಾರೆ. ರಷ್ಯಾ ಯುಕ್ರೇನನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇಲ್ಲ, ಅವರು ಯುದ್ಧವನ್ನು ಯುರೋಪಿಗೆ ವಿಸ್ತರಿಸ ಬಯಸ್ತಾ ಇದ್ದಾರೆ. ರಷ್ಯಾ ಮೇಲೆ ಸ್ಯಾಂಕ್ಷನ್ಗಳನ್ನು ಹಾಕಲೇಬೇಕು, ರಷ್ಯನ್ ವ್ಯಾಪಾರಕ್ಕೆ ಟ್ಯಾರಿಫ್ಗಳು ಬೇಕು, ಇಲ್ಲಿ ರಷ್ಯಾ ವಿರುದ್ಧ ಸಾಮೂಹಿಕ ಪ್ರಯತ್ನ ನಡಿಬೇಕು, ಯುರೋಪಿಯನ್ ಯೂನಿಯನ್ ರಷ್ಯಾದ ವಿರುದ್ಧ ಬೇಗ ಕ್ರಮ ಕೈಗೊಳ್ಳಬೇಕು ಅಂತ ಜೆಲೆನ್ಸ್ಕಿ ಹೇಳಿದ್ದಾರೆ. ಒಟ್ಟಾರೆ ಜೆಲೆನ್ಸ್ಕಿಗೆ ಯುರೋಪಿನ ಹಣ ಬೇಕು, ಆಯುಧಗಳು ಬೇಕು, ಈ ಯುದ್ಧ ಮುಂದುವರಿತಲೇ ಹೋಗಬೇಕು, ಎಲ್ಲಿವರೆಗೆ ಯುದ್ಧ ನಡೀತಲೇ ಇರುತ್ತೆ ಅಲ್ಲಿವರೆಗೆ ಜೆಲೆನ್ಸ್ಕಿಯ ಅಧಿಕಾರ ಯುಕ್ರೇನ್ನಲ್ಲಿ ಹಾಗೆ ಇರುತ್ತೆ ಮತ್ತು ಆತನಿಗೆ ಹಣ ಬರ್ತಾ ಇರುತ್ತೆ. ಇನ್ನು ಅಮೆರಿಕಾಗೆ ಜಗತ್ತು ರಷ್ಯಾದ ಮೇಲೆ ನಿರ್ಬಂಧಗಳನ್ನು ವಿಧಿಸಿ ಎಲ್ಲ ವ್ಯಾಪಾರವನ್ನು ತನ್ನ ಜೊತೆಗೇ ಮಾಡಬೇಕು ಅನ್ನೋ ಆಸೆ. ಇಲ್ಲಿ ಪಾಪ ಅನ್ನಿಸ್ತಾ ಇರೋದು ಮಾತ್ರ ಯುರೋಪಿಯನ್ ಯೂನಿಯನ್ ಬಗ್ಗೆ. ಅಲ್ಲಿನ ಸಾಕಷ್ಟು ದೇಶಗಳಿಗೆ ಇವತ್ತಿಗೂ ಕೂಡ ಕಡಿಮೆ ಬೆಲೆಗೆ ಸಿಗೋ ರಷ್ಯಾದ ಇಂಧನ ಬೇಕು. ಅದು ಸಿಗಲಿಲ್ಲ ಅಂದರೆ ಬೆಲೆ ಏರಿಕೆಗೆ ತುತ್ತಾಗಿ ಯುರೋಪಿನ ಸಾಕಷ್ಟು ದೇಶಗಳ ಜನ ನರಳೋದಕ್ಕೆ ಶುರು ಮಾಡ್ತಾರೆ. ಹಾಗೇನಾದರೂ ಆದರೆ ಅಲ್ಲಿ ಸರ್ಕಾರಗಳು ಕೂಡ ಉರುಳು ಹೋಗುತ್ತವೆ. ಹೀಗಾಗಿ ಅವರು ಇನ್ನೆಷ್ಟು ದಿನ ಈ ಅಮೆರಿಕಾನ ನಂಬಿಕೊಂಡು ಕೂತ್ಕೋತಾರೋ ಗೊತ್ತಿಲ್ಲ. ಒಟ್ಟಾರೆ ರಷ್ಯಾ ಯುಕ್ರೇನ್ ಯುದ್ಧ ಅನ್ನೋದು ಪಶ್ಚಿಮದ ದೇಶಗಳ ಒಗ್ಗಟ್ಟನ್ನು ಮುರಿಯುವ ಲಕ್ಷಣಗಳಂತೂ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇವೆ. ಇದು ಗೆಳೆಯರೆ ರಷ್ಯಾ ಯುಕ್ರೇನ್ ಯುದ್ಧ ಹಾಗೂ ಆಪರೇಷನ್ ಈಸ್ಟರ್ನ್ ಸೆಂಟ್ರಿ ಕುರಿತಾದ ಒಂದಷ್ಟು
ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.